ನಮಸ್ಕಾರ ವೀಕ್ಷಕರೇ, ಡಿಎಂಕೆ ಕನ್ನಡ ನ್ಯೂಸ್ 24/7ಗೆ ಸ್ವಾಗತ. ನಾನು ಅದ್ವಿಕಾ. ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ಬಳಿಕ ಮಹಿಳೆ ಸಾವು. ವೈದ್ಯರ ವಿರುದ್ಧ ಮೃತ ಮಹಿಳೆ ಪೋಷಕರ ಆರೋಪ. ಜಮಖಂಡಿ ನಗರದ ವಾಣಿಶ್ರೀ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಪ್ರಿಯಾಂಕಾ ನಾಟಿಕರ್ 25 ವರ್ಷದ ಮಹಿಳೆ ಸಾವು. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಡೆದ ಘಟನೆ. ಹೆರಿಗೆಗಾಗಿ ಕನ್ನಮಡಿಯಿಂದ ತವರು ಮನೆ ಜಮಖಂಡಿಗೆ ಬಂದಿದ್ದ ಪ್ರಿಯಾಂಕಾ ನಾಟಿಕರ್ ಹೆರಿಗೆ ನೋವು ಕಾಣಿಸಿಕೊಂಡ ಬಳಿಕ ನಗರದ ವಾಣಿಶ್ರೀ ಆಸ್ಪತ್ರೆಗೆ ದಾಖಲು. ಸಿಸರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ದ ವೈದ್ಯರು ಹೇಳೋ ಪ್ರಕಾರ ನನ್ನ ಮಾಡಲಿಲ್ಲ ಅನ್ನಕ ಎಷ್ಟು ಗಂಟೆಗೆ ನಾ ಬರಲಿಲ್ಲ ಮಾಡಲಿಲ್ಲ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ನಾನು ಆಪರೇಷನ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ 6:30 ಆಗೈತಿ. 6:30 ಹೋಗಿ ಫ್ರೆಶ್ ಅಪ್ ಆಗಿ 7:00 ಬಂದೆ. ನಾನು 7:00 ಬಂದ್ರು ನನಗೆ 2-3 ಪೇಷಂಟ್ ಒಪ್ಪಿಡಿದ್ದು. ಎರಡು ಒಪ್ಪಿಡಿ ನೋಡಿ ಮನೆಗೆ ಹೋಗ್ಬೇಕಾದ್ರೆ 8-8 ಪೇಷಂಟ್ ನೋಡಿ ಖುದ್ದು ಸ್ವತಃ ಪೇಷಂಟ್ ನಾ ಮಾತಾಡ್ತೀನಿ. 2 ಪೇಷಂಟ್, 2 ಅದು ಸಿಸರಿಯನ್ ಪೇಷಂಟ್. ಆರಾಮದೇನ್ರಿ ಸಬ್ದ ಆಯ್ತು, ಗುಳಿಗೆ ಔಷಧ ಕೂಡು ಮಾಡುತ್ತೆಲ್ಲ ಹೇಳಿ ಎಲ್ಲ ಮಾಡಿ 8 ಗಂಟೆಗೆ ನನಗೆ ಮಾರ್ನಿಂಗ್ 7 ಗಂಟೆಗೆ ಬೇರೆ ಪೇಷಂಟ್ಸ್ ಅನ್ನೋ ಕಾಲ್ ಬಂತು. ನಾವು ಡೆಲಿವರಿ ಬರೋದು 7:00 ನಾವು ಬಂದ್ವಿ. ಆ ಮೂಮೆಂಟ್ ಈಕಿ 8:00 ಏನೈತಿ ಆಕಿ ನಮ್ಮ ಮುಂದೆನೇ झटಕ ಹೊಡೋದು. ಅದು ಪ್ರಿವೆಂಟ್ ಮಾಡಕ್ಕೆ ನಾವು ಎಟ್ ಪಾಸಿಬಲ್ ಐತಿ ವಾಟ್ ಎವರ್ ದ ವೇ, ಅದು ಇದರ ಯಾವ ವೇ ಇಂಜೆಕ್ಷನ್ಸ್ ಗುಳಿಗೆ ಮ್ಯಾಕ್ಸಿಮಮ್ ವೇ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್. ಸಿಸರಿಯನ್ ಬಳಿಕ ತಾಯಿ ಪ್ರಿಯಾಂಕಾ ಸಾವು. ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದ್ದ ಸಂಬಂಧಿಕರ ಆಕ್ರಂದನ. ಮಗಳ ಸಾವಿಗೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಆಕ್ರೋಶ. ತಿಳಿಸಿ ಹೇಳಿಸ್ಕೊಳ್ಳಿ ಅವರು ಆಯ್ತು ರೀ, ಮತ್ತು ಸುಮ್ಮನೆ ನಮಗೆ ಕಾಸು ಬೇಡ, ಡೈರೆಕ್ಟ್ ಸಿಸರಿಯನ್ ಮಾಡಿರಿ ಅಂತೇಳಿ ಅಂದು. ನಾವು ಆಪ್ಷನ್ ಅವ್ರಿಗೆ 2 ಕೊಟ್ಟಿದ್ವಿ. ನಾರ್ಮಲ್ ಬೇಕಾದ್ರೆ ನಾರ್ಮಲ್ ಟ್ರೈ ಮಾಡಿರಿ, ಇಲ್ಲ ಸಿಸರಿಯನ್ ಬೇಕಾದ್ರೆ ಸಿಸರಿಯನ್, ಕಲಿ ಬಂದಿರ್ಕೊಳ್ಳಿ ಬರ್ರಿ ಅಂತೇಳಿ ಹೇಳಿದ್ದವು ರೀ. ಅವರು ಇಲ್ಲ ನಮಗೆ ತಾಯಿ ಕೂಸುಬ್ರು ಆರಾಮಿರಬೇಕು, ಅದಕ್ಕೆ ನಾವು ಸಿಸರಿಯನ್ ಮಾಡಿಸ್ಕೊತೀವಿ ರೀ ಅದು ಸರ್ ಅಂತೇಳಿ ಅವರಿಗೆ ಸಿಸರಿಯನ್ ಮಾಡಿದ್ವಿ ರೀ. ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅವ್ರಿಗೆ ಸತಿ ಆರಾಮಿದ್ರು. ಇವತ್ತು ಬೆಳಿಗ್ಗೆ 8:00, ನಿನ್ನೆ ಸಂಜೆಗೆ ಎಷ್ಟೋ 3:30 ಇದಕ್ಕೆ 4 ಗಂಟೆ ಸುಮಾರು ಸಿಸರಿಯನ್ ಆಗೈತೆ ರೀ. ಇದು 3:30 ಸುಮಾರು ಸಿಸರಿಯನ್ ಆಗೈತೆ. ಆದಾಗ ಇದು ಬೆಳಿಗ್ಗೆ 8:30ವರೆಗೆ ಆರಾಮಿತ್ತು. 8:30 ಟೈಮ್ನಲ್ಲಿ ಸಡನ್ನಾಗಿ ಅವ್ರಿಗೆ ಮತ್ತೆ झटಕ ಹೊಡೋದು, ಅಂದರೆ ಕನ್ವರ್ಷನ್ಸ್ ಫಿಟ್ಸ್ ಅಂತಾರಲ್ರಿ, ಅದು ಬಿ ಪಿ ಕಡೆಯಿಂದ ಸ್ವಲ್ಪ ಫಿಟ್ಸ್ ಹೊಡೆದವು. ಫಿಟ್ಸ್ ಹೊಡೆದಿದ್ಕೊಳ್ಳಿ ಅವಾಗಲಿಂದ ನಾವು ಮಧ್ಯಾಹ್ನ 2:30ವರೆಗೆ ಒಬ್ಬ ನಮ್ಮ ಸ್ಟಾಫ್ನ, ನಮ್ಮ ಲ್ಯಾಬ್ ಹುಡುಗನ ಅಲ್ಲೇ ಇಟ್ಟು ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ನಮ್ಮ ಕಡೆ ನಾವೆಲ್ಲ ಕೊಟ್ಟಿವಿ. 3:48 ಡೆಲಿವರಿ ಹಾಕಿ ಸರ್ ಎಲ್ಲ ಟ್ರೀಟ್ಮೆಂಟ್ ಮಾಡೀರಿ, ಕಾಲ್ ಮಾಡಿದೆಲ್ಲ ಸರಿಯಾಗಿ ಬೆಳಗ್ಗೆ ಸರ್ ಬಂದರಿ 8 ಆಗೈತಿ. 8 ಆದಾಗ ಕಣ್ಣು ಬೆಳಗ್ಗೆ ಮಾಡಿದೋರಿ, ಕಣ್ಣು ಬೆಳಗ್ಗೆ ಮಾಡಿ ಹಿಂಗ್ಯಾಕಾಗೈತಿ ಸರ್ ಪೀಡ್ಸ್ ಬಂದೈತಂದ್ರಿ ಸರ್. ಪೀಡ್ಸ್ ಬಂದೈತೆ ನನ್ನ ಇಂಜೆಕ್ಷನ್ ಸಲೈನ್ ಹಂಗೆ ಹಾಕಿದ್ರು. ಯೂರಿನ್ ಒಂದು ಬಗೆಟ್ ತುಂಬ್ರಿ, ಅದನ್ನು ಯೂರಿನ್ ತೆಗೆದ ಚೆಲ್ಲೆ ಮತ್ತೊಂದು. ಆಮೇಲೆ ಯೂರಿನ್ ಆಗಿಲ್ಲ ಸರ್ ಹಾಕಿನಿ 2-3 ಸಲೈನ್ ಹಚ್ಚಾರಿ, ಯೂರಿನ್ ಆಗಿಲ್ಲ, ಇಂಜೆಕ್ಷನ್ ಎಲ್ಲ ಹಾಕಿ ಹ್ಯಾಂಗೆ ಯೂರಿನ್ ಒಳಗೆ ಇದಾಗೈತಿ ಬಾಕಿ ತುಂಬ್ಕೋತನ ಬಂದೈತಿ. ಯೂರಿನ್ ಜಾತ ಮಾಡೀನಿ. ಆಕೆ ಏನಾಗೈತೆ ಅಂತ ಹೇಳಿ ತಟಸ್ಬೇಕು ಹಚ್ಚೆ ನೋಡಿದ್ರಿ ಸರ್ಗಳು ಮೇಡಮ್ಮ ಯಾರನ್ನ ಕರೆಸ್ಬೇಕು, ನಿಮ್ಗೆ ಆಗ್ಲಿಲ್ಲ ನಮ್ಮ ಏನು ಬೇಕಲಾರಿ ಅವರು ಏನೂ ಹೇಳಲಿಲ್ಲ. ನಮ್ಮ ಮಗಳಿಗೆ ಏನೂ ಆಗಿಲ್ಲ ಅಂತೇಳಿ ನಾವು ತಿಳ್ಕೊಂಡಿವ್ರಿ. ಅದು ಹೀಗಾಗೈತೆ ಅನ್ನೋದು ಯಾರಿಗೆ ಗೊತ್ತ. ಡಿಎಂಕೆ ನ್ಯೂಸ್ ಕನ್ನಡ 24/7.
ಇದಾಗಿತ್ತು ಇವತ್ತಿನ ಡಿಎಂಕೆ ಕನ್ನಡ ನ್ಯೂಸ್ 24/7. ನಮಸ್ತೆ.